ವಿಜಯ್ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಎಸ್, ಸುಕೃತ ಮ್ಯಾಮ್ ನಮಸ್ಕಾರ. ಹೇಗಿದ್ದೀರಾ ನೀವು? ಆಸಮ್. ಜಾಸ್ತಿ ಕಳೆ ಬಂದಿದೆ ಅನ್ಸುತ್ತೆ, ಬಿಕಾಸ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ಹೌದಾ ಮ್ಯಾಮ್? ನಮ್ಮರೆ ಹೌದು. ಸರ್ ಹೇಳಿ, ಅಂದರೆ ಕೊನೆಯದಾಗಿ ಮೊದಲನೇದಾಗಿ ಲಾಸ್ಟ್ ಟೈಮ್ ಮೀಟ್ ಆಗಿದ್ದೆ, ಓಕೆ. ಅದರಲ್ಲಿ ಪೂಜಾರಿಯಾಗಿ ದೇವಿ ಭಕ್ತನಾಗಿ ಕಾಣಿಸ್ಕೊಂಡಿದ್ದೆ, ಎಸ್, ಸಿಂಹರೂಪಿಣಿ. ಎಸ್, ಎಸ್. ಕಾಮಿಡಿ ಬಿಟ್ಟು ಬೇರೆ ಥರದ ಪಾತ್ರ ಇತ್ತು. ಹಾಂ. ಇಲ್ಲಿ ಹೆಂಗಿರುತ್ತೆ ಸುದೀಪ್ ಸರ್ ಜೊತೆ ಅಂತ? ಸರ್, ನನಗೆ ನಿಜಾಲು ನನ್ನ ಬಗ್ಗೆ ನನಗೊಂದು ಆಶ್ಚರ್ಯ ಇದೆ ಸರ್. ಸಿನ್ಸ್ ಫ್ರಮ್ 4-5 ಫಿಲಿಮ್ಸ್ ನಂದು ಬೇರೆ ಥರದ ಕ್ಯಾರೆಕ್ಟರ್ಗಳಿಗೆ ಅಪ್ರೋಚ್ ಆಗ್ತಾ ಇದೆ. ಅದು ಯಾಕೆ ಅನ್ನಿಸ್ತಿದೆ ಅವ್ರಿಗೆ ಅಂತ ಗೊತ್ತಿಲ್ಲ. ಅದು ನನ್ನ ಅದೃಷ್ಟ. ಹ್ಯೂಮರ್ ಇರುತ್ತೆ, ಹ್ಯೂಮರ್ ಜೊತೆಗೆ ಬೇರೆ ಬೇರೆ ಭಾವನೆಗಳನ್ನ ತೋರಿಸೋವಂಥ ಅವಕಾಶಗಳು ಸಿಗ್ತಾ ಇದೆ. ಮ್ಯಾಕ್ಸಲ್ಲಂತೂ ನಿಜವಾಗಲೂ ವಿಭಿನ್ನವಾಗಿದೆ ಸರ್, ನಿಜವಾಗ್ಲೂ ವಿಭಿನ್ನವಾಗಿದೆ. ಕ್ಯಾರೆಕ್ಟರ್ ಪಾತ್ರಕ್ಕೆ ಅದರದ್ದೇ ಆದ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಆವಾಗಲೇ ನೋಡಿ ಖುಷಿ ಆಗೋದು ನಿಮ್ಗೆ. ಅದರಲ್ಲಿ ನಾವೇನೋ ತೋರ್ಸೋಕ್ಕಾಗೋದು. ಸುಮ್ಮನೆ 5 ಜನರಲ್ಲಿ ನಾವು ಒಬ್ರು ಇದ್ದೀವಿ ಅಂದಾಗ ನಾವು ಏನು ಎಫರ್ಟ್ ಹಾಕಿದ್ರೂ ಅದು ಎಕ್ಸ್ಟ್ರಾ ಅನ್ನಿಸ್ತಾ ಇರುತ್ತೆ. ಬಟ್ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ಕ್ಯಾರೆಕ್ಟರೈಸೇಷನ್ ಅನ್ನೋದು ಈ ಸಿನಿಮಾ ಸ್ಪೆಷಲ್. ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಸ್ಪೆಷಲ್ ಆಗಿರೋದು ನನಗೆ ಖುಷಿ ಇದೆ. ಡೆಫಿನೆಟ್ಲಿ ಸರ್. ಸರ್, ಪ್ಯಾನ್ ಇಂಡಿಯಾ ಸಿನಿಮಾಗಿಂತಲೂ ಮುಂಚೆ ನಮ್ಮ ಬಾಸ್ ಜೊತೆ ಮಾಡಿರೋದು, ಸುದೀಪ್ ಸರ್ ಜೊತೆ ಮಾಡಿರೋದು ಫಸ್ಟ್ ಮೂವಿ ನಂದು. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕಾದ್ರೆ ಪ್ರತಿದಿನ ಒಂದು ಹೊಸ ಹೊಸ ವಿಷಯ, ಹೊಸ ಹೊಸ ಕಲಿಕೆ. ಅವ್ರನ್ನ ನೋಡ್ತಾ ಇದ್ದರೆ ಏನೇನೋ ನಾವು ಎಷ್ಟೋ ತಿಳ್ಕೊಂಡೇ ಇಲ್ಲ ಇನ್ನು ಕ್ಯಾಮ್ರಾ ಮುಂದೆ ಹೇಗೆ ಆ್ಯಕ್ಟ್ ಮಾಡಬೇಕು ಅಂತ. ನಾವೇನು ಮಾಡ್ತಿದ್ದೀವಿ, ನಮಗೆ ಗೊತ್ತಿರೋದನ್ನ ನಾವು ಮಾಡ್ತಾಯಿದ್ದೀವಿ. ಅದಲ್ಲ, ಬೇರೆಯವ್ರಿಗೆ ಕನ್ವಿನ್ಸ್ ಆಗೋ ಥರ ಇನ್ನೂ ಏನೇನು ಮಾಡ್ಬೋದು ಅನ್ನೋದಿದೆ ಗೊತ್ತಾ. ಅಯ್ಯೋ, ಅದು ಡಿಕ್ಷನರಿ ಸುದೀಪ್ ಸರ್ ಅವರು. ಆಮೇಲೆ ಅವ್ರು ದೊಡ್ಡತನ ಏನು ಅಂದರೆ ಅದನ್ನು ಬಿಟ್ಕೊಡ್ತಾರೆ. ನೋಡಿ, ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಮಾಡಿ ನೋಡಿ, ಇದು ಕ್ಯಾರೆಕ್ಟರ್ ಹೀಗಲ್ವಾ, ನೀವು ಈ ಕ್ಯಾರೆಕ್ಟ್ರಲ್ಲಿ ಇಲ್ಲದೇ ಇದ್ರೂ ಇಲ್ಲಿ ನಿಂತೀರಿ, ನಿಮ್ಗೇನೋ ಒಂದು ಗೊತ್ತಾಗುತ್ತೆ. ಇವೆಲ್ಲ ಇದೆಯಲ್ಲ ಆಸಮ್. ಆಮೇಲೆ ಇವರೆಲ್ಲ ಏನು ಕಮ್ಮಿನಾ ಸರ್, ಚಾಲೆಂಜಿಂಗ್. ಇನ್ನೊಂದು ಏನು ಗೊತ್ತಾ, ಚಾಲೆಂಜ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ದೀವಿ ಸರ್. ಯಾಕಂದರೆ ಪ್ರತಿ ಕ್ಯಾರೆಕ್ಟ್ರಿಗೂ ಲೌಡ್ನೆಸ್ ಇದೆ, ಎಮೋಷನ್ ಇದೆ. ಅದರಲ್ಲಿ ಇವರೇನು ಕಮ್ಮಿ ಇಲ್ಲ, ಸಂಯುಕ್ತ ಏನು ಕಮ್ಮಿ ಇಲ್ಲ. ಇವ್ರುಗಳ ಮಧ್ಯೆ ಎಲ್ಲ ನಾವು ಒಂದು ಚೂರು ಹಿಂಗಂದರೆ ಡಮ್ಮಿ ಹೋಗ್ತೀವಿ, ಅಷ್ಟು ಲೌಡ್ ಪರ್ಫಾರ್ಮೆನ್ಸಸ್ ಇದೆ. ಸೊ ಅಲರ್ಟಾಗೆ ಪ್ರತಿಯೊಬ್ಬರು. ಸೊ ವಿ ಎಂಜಾಯ್ಡ್. ಇವ್ರ ಜೊತೆ ಎಲ್ಲ ನಾವು ಏನು 65 ಡೇಸ್ ಮಾಡಿದ್ದೀವಿ ಸರ್. 65 ಡೇಸ್ ಮೇಡಮ್ಮು, 100 ಡೇಸ್ ಸೆಂಚುರಿ ಬಾಸ್ ಜೊತೆ. ಹೇಳಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಗರ್ಲ್ಸ್ ಫೇವ್ರೇಟ್ ಅಂದ ತಕ್ಷಣ ಬರೋದು ಫಸ್ಟ್ ನೇಮ್ ಬರುತ್ತೆ ಸುದೀಪ್ ಸರ್, ಡೆಫಿನೆಟ್ಲಿ, ವಿತ್ ನೋ ಡೌಟ್. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಇರುತ್ತೆ ಎಲ್ಲ ಆ್ಯಕ್ಟ್ರೆಸ್ಗಳಿಗೂ. ಹೆಂಗಿತ್ತು ನಿಮಗೆ ಫಸ್ಟ್ ರಿಯಾಕ್ಷನ್? ಏನು, ನೀವು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀನಿ, ದಟ್ಟು ವಿತ್ 100 ಡೇಸ್ ಆಫ್ ಒಂದು ಸ್ಕೆಡ್ಯೂಲ್ ಇರುತ್ತೆ. ಕನ್ನಡ ಇಂಡಸ್ಟ್ರಿ ಅಂತ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ನೀವು ಸುದೀಪ್ ಸರ್ ಅಂದ ತಕ್ಷಣ ಎಲ್ಲರಿಗೂ ಈಸ್ ಅ ಹಾರ್ಟ್ ಥ್ರೋಬ್. ಸೊ ಆ್ಯಕ್ಚುಲಿ ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಬೇಕಂತ 2017 ನಾನು ಅಂದ್ಕೊಂಡಿದ್ದೆ, ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಅದಾದ ನಂತರ ಇಂಡಸ್ಟ್ರಿನೇ ಬಿಟ್ಬಿಟ್ಟು LLB ಓದಕ್ಕೆ ಹೋಗಿದ್ದೆ. ವಾಪಸ್ ಬಂದಾಗ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಹೆಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕೆ ಓದಿದ್ರ? ಇಲ್ಲ, ಅವಶ್ಯಕತೆ ಇಲ್ಲ. ಸುದೀಪ್ ಸರ್ ಹತ್ರ ಹೋಗುವಾಗ ನಾವು ಆ್ಯಸ್ ಅ LKG ಮಕ್ಕಳು ಥರ ಹೋದರೆ ಬೆಟರ್. ಬಿಕಾಸ್ ಅವರ ಪರ್ಸೆಪ್ಷನ್, ಲೈಫ್ ಎಕ್ಸ್ಪೀರಿಯನ್ಸಸ್, ಅವರ ನಾಲೆಜ್ ಏನಿದೆಯಲ್ಲ ಅದು ಅಗಾಧ. ಲೈಕ್ ವಿಕಿಪೀಡಿಯಾ, ಈಸ್ ಅ ವಾಕಿಂಗ್ ವಿಕಿಪೀಡಿಯಾ, ಎನ್ಸೈಕ್ಲೋಪೀಡಿಯಾ ಈಸ್. ಸೊ ಅವರ ನಾಲೆಜ್ ನಾವು ಗ್ರಹಿಸ್ಬೇಕಂದ್ರೆ ನಮ್ಮದೆಲ್ಲ ಮರ್ತ್ಬಿಟ್ಟು ಅನ್ಲರ್ನ್ ಮಾಡ್ಕೊಂಡು ಹೋದರೆ ಯು ವಿಲ್ ಸಿ ಏನು ಯಾವ ರೀತಿ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಲೈಫ್ ಬಗ್ಗೆ. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಅದು ಸಪ್ರೇಟ್ ಬಿಡಿ. ಬಟ್ ಸರ್ ಜೊತೆ ಆ್ಯಕ್ಟಿಂಗ್ ಮಾಡೋ ಅವಕಾಶ, ಅದು 100 ಡೇಸ್ ಆ್ಯಂಡ್ ಫುಲ್ ಲೆಂತ್ ಥ್ರೂ ಔಟ್ ಸಿನಿಮಾ. ನಾವೆಲ್ಲರೂ ಹೇಳ್ದಂಗೆ ಸಿ, ಬಿಗ್ ಸ್ಟಾರ್ ಸಿನಿಮಾ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಒಂದು 5 minutes 10 minutes ಸ್ಕ್ರೀನ್ ಸ್ಪೇಸ್ ಇರುತ್ತೆ. ಅಂಥದ್ರಲ್ಲಿ ನಮ್ಮೆಲ್ಲರಿಗೂ ಇರೋ ಎಲ್ಲ ಪ್ರತಿಯೊಬ್ಬರು, ಸಂಯುಕ್ತ ಇರಲಿ, ಸರ್ ಇರಲಿ, ಜಿ ಸರ್ ಇರಲಿ, ನಾಗಾರ್ಜುನ್ ಇರಲಿ, ಸುಜಿತಾನ್ ಇರೋದು, ಎಲ್ಲರಿಗೂ ಥ್ರೂ ಔಟ್ ಸಿನಿಮಾ ಸ್ಪೇಸ್ ಇದೆ. ಆ್ಯಂಡ್ ಲೌಡ್ ಆ್ಯಕ್ಟಿಂಗ್ ಅಂದರೆ ನಾಟ್ ಲೌಡ್ ಆ್ಯಕ್ಟಿಂಗ್, ಪಾತ್ರಕ್ಕೆ ಆ ಒಂದು ಭಾರ ಇದೆ, ಆ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಬೇಕಾಗಿರೋ ತಕ್ಕನಂತಿರೋ ಆ್ಯಕ್ಟಿಂಗ್ ಡೈರೆಕ್ಟರ್ ತೆಗೆಸ್ಕೊಂಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ನ ಅಷ್ಟೇ ಪ್ರೀತಿಯಿಂದ ಬರೆದಿದ್ದಾರೆ. ಅದಕ್ಕೂ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಬ್ಯಾಕ್ಗ್ರೌಂಡು, ಸದ್ಯಕ್ಕೆ ನಡೀತಿರೋ ಒಂದು ಗೊಂದಲ, ಎಲ್ಲವನ್ನು ನೀಟಾಗಿ ಮಾಡಿದ್ದಾರೆ.
ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಇದೆ. ಆ್ಯಂಡ್ ಸುದೀಪ್ ಸರ್ ಅಂತೂ ಲೈಕ್ ಬೇಕಾ, ಅವ್ರ ಮುಂದೆ ನಿಂತು ನಾವು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ನಮಗೆ. ಆ ಒಂದು ಪರ್ಫೆಕ್ಷನ್, ಅವರಷ್ಟು 100% ಪರ್ಫೆಕ್ಷನ್ ಇಲ್ಲದಿದ್ರು ಅಟ್ಲೀಸ್ಟ್ ಒಂದಿಷ್ಟು ಬೆಟರ್ ಮಾಡಬೇಕು. ಆ್ಯಂಡ್ ಸರ್ ಪ್ರತಿಯೊಂದು ಪಾಯಿಂಟಲ್ಲೂ ನಮಗೆ ಇನ್ಪುಟ್ಸ್ ಕೊಡ್ತಾರೆ. ಡೈರೆಕ್ಟರ್ ನಮ್ಗೆ ಹೇಳಿ ಹೋಗಿರ್ತಾರೆ, ಸೊ ನಾವು ಅದನ್ನು ಮಾಡಿರ್ತೀವಿ, ಬಟ್ ಸುದೀಪ್ ಸರ್ ಅದಕ್ಕೊಂದು ಇನ್ಪುಟ್ಸ್ ಕೊಡ್ತಾರೆ. ಆ ಇನ್ಪುಟನ್ನು ನಾವು ಕೇಳಿ ನಾವು ಅದನ್ನು ಅಭಿನಯಿಸಿದಾಗ ನಮ್ಮ ಆ್ಯಕ್ಟಿಂಗ್ ನಮಗೆ ಶಾಕಿಂಗ್ ಅನಿಸುತ್ತೆ. ಅಷ್ಟು ಚೆನ್ನಾಗಿ ನಾವು ಮಾಡಿರ್ತೀವಿ. ಅಂದರೆ ಅದಕ್ಕಿಂತ ಮುಂಚೆ ಮಾನಿಟರ್ ಟೇಕಲ್ಲಿ ನಾವೇನು ಮಾಡಿರ್ತೀವಲ್ವಾ, ಓಕೆ ಟೇಕ್ ಬಂದಾಗ ಸರ್ ಇನ್ಪುಟ್ಸ್ ಕೇಳಿ ಮಾಡಿದಾಗ ಆ ಫೀಲೇ ವೆರಿ ರಿಯಲಿಸ್ಟಿಕ್, ನ್ಯಾಚುರಲ್ ಆ್ಯಂಡ್ ನಮಗೆ ಶಾಕಿಂಗ್ ಅನಿಸುತ್ತೆ. ದಟ್ ನಾನು ಈ ಥರನೂ ಅಭಿನಯಿಸ್ತೀನ ಅನ್ನೋ ಒಂದು ಅಚ್ಚರಿ ಮೂಡಿಸುವಂಥ ಒಂದು ಸಂಗತಿ ಎಲ್ಲರಿಗೂ ಆಗಿದೆ ಈ ಸೆಟ್ಟಲ್ಲಿ. ಸೊ ಯಾಕಂದ್ರೆ ಅವ್ರನ್ನ ಅಂತಾರಲ್ವಾ, ಅಂದ್ರೆ ಮೋರ್ ದೆನ್ ಆಕ್ಟರ್, ಅವರು ಟೆಕ್ನಿಷಿಯನ್ ಆಗೂ ಕೂಡ ಅಷ್ಟೇ ಅದೇ ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡಿದಂತ ಅವರು. ಟೆಕ್ನಿಷಿಯನ್ ಅವರು ಸರ್ ಇಡೀ ಸಿನಿಮಾ ಗೊತ್ತು ಸರ್ ಅವ್ರಿಗೆ. ಹೌದೌದು, ನಾಟ್ ಓನ್ಲಿ ಕ್ಯಾಮರಾ ಅಂಡ್ ಇದಂತಲ್ಲ, ಲೈಟ್ಸ್, ಆರ್ಟ್ ಆರ್ಟ್, ಡಿಪಾರ್ಟ್ಮೆಂಟ್, ಕಂಟಿನ್ಯೂಟಿ, ಒಂದು ಗಾಡಿಗೆ ರಿಗ್ ಹಾಕೋದ್ರಿಂದ ಹಿಡಿದು ಗೊತ್ತು ಸರ್ ಅವ್ರಿಗೆ. ನೀವು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇಟ್ಟರೆ ಅದು ಹೇಗೆ ಬರುತ್ತೆ ಅನ್ನೋದು ಮಾಸ್ಟರ್ ಆಫ್ ಸಿನಿಮಾ. ಮ್ಯಾಮ್ ಹೇಳಿ, ಅಂದ್ರೆ ಸಿನಿಮಾದಲ್ಲಿ ನೀವು ಪೊಲೀಸ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಎಲ್ಲರೂ ಅಂದ್ರೆ ನಾವೆಲ್ಲ ಪೊಲೀಸ್ ಗ್ಯಾಂಗ್, ಸೊ ಖಡಕ್ ಆಗಿರ್ಬೇಕು. ಹೌದು, ಹಾಗಂತ ಪೊಲೀಸ್ ಅಂತ ಖಡಕ್ಕಾಗೇ ಇಲ್ಲ. ಎಲ್ಲರೂ ಎಲ್ಲ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಇದರಲ್ಲಿ. ನವರಸಗಳಲ್ಲಿ ಎಲ್ಲ ರಸಗಳನ್ನ ಕೆಲವೊಂದು ಇನ್ಫ್ಯಾಕ್ಟ್ ಸಾಂಗು ಇದೆ, 1-2 ಹೆಜ್ಜೆನೂ ಹಾಕಿದೀವಿ. ಸೊ ನವರಸಗಳನ್ನ ಇವ್ರು ಬರೀ ಪೊಲೀಸ್ ಅಲ್ಲ ಸರ್ ಈ ಸಿನಿಮಾದಲ್ಲಿ, ಬ್ಯೂಟಿಫುಲ್ ಪೊಲೀಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂದ್ರೆ ಉರ್ಕೊಂತ ಇದ್ದೀವಿ ನಾವು, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಸರ್ ಅದು ಮೂಡ್ ಲೈಟು, ಒಂದು ಸ್ವಲ್ಪ ಶಾಡೋಸು ಅವು ಇರುತ್ತವೆ ಕೆಲವೊಂದು. ನಾವು ಮೊದಲೇ ಈ ಕಲರ್ ಅಲ್ಲಿ ಶಾಡೋಸಲ್ಲಿ ಕಳೆದೋಗ್ತೀವಿ ಅನ್ನೋ ಒಂದು ಭಯ. ಈ ಒಮ್ಮಂಗೆ ಲೈಟ್ ಹಾಕದೇ ಇದ್ರೂ ಈ ಒಮ್ಮೆ ನಮ್ಗೆ ರಿಫ್ಲೆಕ್ಟ್ ಆಗ್ತಾ ಇರ್ತಾಳೆ ಆ ಕಲರ್. ಇಡೀ ಸೆಟ್ಟಲ್ಲಿ ಸಂಯುಕ್ತನು ತುಂಬಾ, ಅಂದ್ರೆ ಸಂಯುಕ್ತ ಅವ್ರದ್ದು ಐಸ್ ತುಂಬಾ ಚೆನ್ನಾಗಿದೆ. ಸೊ ಹೇಗಿತ್ತಂದ್ರೆ ನಾವು ಇಬ್ಬರೇ ಹುಡುಗಿರು ಸೆಟ್ಟಲ್ಲಿ ಫುಲ್ ಓವರ್ಟೇಕ್ ಮಾಡಿ 250 ಮೆನ್, ಇಬ್ಬರೇ ಹುಡುಗಿರು, 200 ಜನ ಹುಡುಗರು ಎಲ್ಲ ಇವ್ರನ್ನ ನೋಡ್ತಿರ್ತಾರೆ. ಅಷ್ಟೇ ಅಲ್ಲ, ಇವರು ಮತ್ತೆ ಸಂಯುಕ್ತ ಹೊರನಾಡು ಅವಳು ನಟರಾಕ್ಷಸಿ, ತುಂಬ ಚೆನ್ನಾಗಿ ಮಾಡ್ತಾರೆ ಸರ್ ಸಂಯುಕ್ತ ಹೊರನಾಡು. ಆಮೇಲೆ ಇವರಿಬ್ಬರಿಗೂ ಸರ್ ಇನ್ನೊಂದು ಈ ಸಿನಿಮಾದಲ್ಲಿ ನೀವು ಈ ಪ್ರಶ್ನೆ ಕೇಳಲಿಲ್ಲ, ನಾನೇ ಹೇಳ್ಬಿಡ್ತಾ ಇದ್ದೀನಿ. ಸರ್ ಕ್ಯಾರೆಕ್ಟರ್ ಜೊತೆ ಈ ಬೇರೆ ಕ್ಯಾರೆಕ್ಟರ್ಗಳನ್ನ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಸರ್ ಈಕ್ವಲ್ ಆಗಿ. ಅದೇ ಈ ಸಿನಿಮಾಗೆ ಸ್ಪೆಷಲ್. ಬರೀ ಥ್ರೂಔಟ್ ಸಿನಿಮಾ ಹೀರೋನಾ ಅಥವಾ ಹೀರೋ ಮೇಲೆ ಡ್ರೈವ್ ಆದ್ರೂ ಸಿನಿಮಾ ಎಷ್ಟು ಚೆನ್ನಾಗಿ ಎಲ್ಲ ಪಾತ್ರಗಳು ಬ್ಯಾಲೆನ್ಸ್ಡ್. ನಾವೇ ಅಲ್ಲ, ವಿಲನ್ಗಳು ಎಲ್ಲರದ್ದು ಅಷ್ಟೇ ಬ್ಯಾಲೆನ್ಸ್ಡ್. ನೀವು ನೋಡಿದ್ರೆ ಯಾವ ಪಾತ್ರನೂ ನಿಮ್ಗೆ ಎಕ್ಸ್ಟ್ರಾ ಅನ್ಸಲ್ಲ. ಆ್ಯಂಡ್ ಅಭಿನಯ ಅಂತ ಬಂದಾಗ ಸರ್ ಬಂದು ನಮಗೆ ಇನ್ಪುಟ್ಸ್ ಕೊಟ್ಟ ಮೇಲೆ ಕೆಲವೊಂದು ಶಾರ್ಟ್ಸ್ ನಮಗೂ ನೆನಪಿದೆ, ನಮ್ಮ ಅಭಿನಯ ಇದೆ ಕೆಲವೊಂದು ಶಾರ್ಟ್ಸಲ್ಲಿ. ಬಟ್ ಸರ್ ಬಂದು ಇನ್ಪುಟ್ಸ್ ಕೊಟ್ಟ ಮೇಲೆ ಆಗಿರೋ ಅಭಿನಯ ಏನಿದೆಯಲ್ಲ, ಕಂಪ್ಲೀಟ್ಲಿ ರಿಯಲಿಸ್ಟಿಕ್, ನ್ಯಾಚುರಲ್. ಅಂದರೆ ಆ ಪಾತ್ರದಲ್ಲಿ ಫುಲ್ ನಾವು ಗ್ರಹಿಸ್ಕೊಂಡು ಆ ಪಾತ್ರ ನಾವೇ ಆ ಪಾತ್ರ ಅನ್ನೋ ಮಟ್ಟಿಗೆ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಇವ್ರದ್ದಂತೂ ಆ್ಯಕ್ಚುಲಿ ಇವ್ರ ಕ್ಯಾರೆಕ್ಟರ್ ಗ್ರಾಫ್ ತುಂಬ ಚೆನ್ನಾಗಿದೆ, ಸರ್ಪ್ರೈಸಿಂಗ್ ಆಗಿದೆ, ಚೆನ್ನಾಗಿದೆ. ಅಲ್ಲ, ನೀವು ಅಪಿಯರೆನ್ಸ್ ಬಗ್ಗೆ ಕೇಳಿದ್ರೆ ಫಸ್ಟ್ ಡೇ ಸರ್ ಲಿಟ್ರಲಿ ಹೇಳ್ತೀನಿ, ಈ ಹುಡುಗಿರು ರೆಡಿಯಾಗಿ ಸೆಟ್ ಒಳಗೆ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗತ್ತೆ ನಮಗೆ ಗೊತ್ತು ಅನ್ನೋ ರೀತಿಯಲ್ಲಿ ನಾವು ನಿಧಾನಕ್ಕೆ ರೆಡಿಯಾಗಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಬಂದರೆ ಯಾವಾಗಲೂ ನಮಗಿನ್ನ ಮುಂಚೆ ಇರ್ತಾರೆ ಸರ್. ಏನು ಅಂದರೆ ಯಾರು ಮೇಕಪ್ ಮಾಡ್ಕೊಳ್ಳೋಂಗಿಲ್ಲ. ಅದೇ ಸುದೀಪ್ ಸರ್ ಹೇಳಿದ್ರಲ್ವಾ ಫಸ್ಟ್ ಟೀಸರ್ ಲಾಂಚ್ ಅಲ್ಲಿ, ಪ್ರೊಡ್ಯೂಸರ್ ಕೇಳಿದ್ರು ಇಷ್ಟು ಚೆನ್ನಾಗಿದ್ರ ನಮ್ಮ ಹುಡುಗಿಯರು ಸರ್, ಸುಮ್ಮನೆ ಹಿಂಗೆ ಹಾಕೊಂಡು ಜುಟ್ಟು ಕಟ್ಕೋಬೇಕು, ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತ್ಕೋಬೇಕು. ಇನ್ನೊಂದು ಗೊತ್ತಾ ಇವ್ರನ್ನ ಡಲ್ ಮಾಡಬೇಕು, ಇವ್ರನ್ನ ಹಿಂಗೆ ತೋರಿಸಿದ್ರೆ ಗ್ಲಾಮರ್ ಆಗ್ಬಿಡುತ್ತೆ. 100 days ಮೈಗೆಲ್ಲ ಡಸ್ಟ್, ಬಾಡಿಲೆಲ್ಲ ಡಸ್ಟ್, ಕೂದಲೆಲ್ಲ ಕೆರ್ಕೊಂಡು ಮನೆಗೆ ಹೋಗಿ ಸ್ನಾನ, ಅಂದ್ರೆ ಹೋಟೆಲ್ ರೂಮಿಗೆ ಹೋಗಿ ಸ್ನಾನ ಮಾಡಿದ್ರೆ ಬ್ಲ್ಯಾಕ್ ನೀರು. ಬಟ್ ಅಂಥದ್ರಲ್ಲಿ ಸುದೀಪ್ ಸರ್ ಆ ಡಸ್ಟಲ್ಲಿ, ಫೈರಲ್ಲಿ ಮುಖಕ್ಕೆಲ್ಲ ಡಸ್ಟ್ ಹಾಕೊಂಡು, ಅವ್ರ ಡೆಡಿಕೇಶನ್ ಇಸ್ ಲೈಕ್, ನಾವು ಆ ಚಿಕ್ಕ ಡಸ್ಟಿಗೆ ಇರಿಟೇಷನ್ ಅಂತ ತುರ್ಕೊಂತೀವಿ, ಅವ್ರ ಮುಖದ ಮೇಲೆಲ್ಲ ಹಾಕೊಂಡು
ಹೌ ಫೈರ್ ಬಿಕಾಸ್ ಅದು ಕ್ಲೋಸ್ ಸೆಟ್, ಎಷ್ಟೇ ಎ ಸಿ ಎಲ್ಲ ಅರೇಂಜ್ ಮಾಡಿದ್ರು ಡಸ್ಟ್ ಅಂತ ಬಂದಾಗ, ಆಮೇಲೆ ಚೆನ್ನೈ ಹ್ಯೂಮಿಡಿಟಿ ಬೇರೆ, ಪ್ಲಸ್ ಅಷ್ಟೊಂದು ಲೈಟ್ಸ್ ಇರುವಾಗ ನಮಗೆ ಇರಿಟೇಷನ್ ಆಗೋದು. ಸರ್ ಅದನ್ನು ಹೆಂಗೆ ಟಾಲರೇಟ್ ಮಾಡ್ತಿರೋ ಗೊತ್ತಿಲ್ಲ. ಹಿ ಸಿಂಪ್ಲಿ ಗ್ರೇಟ್. ಸರ್ ನಿಮಗೆ ಸುದೀಪ್ ಸರ್ ಕಡೆಯಿಂದ ಅಂತ ಬಂದ ಕಾಂಪ್ಲಿಮೆಂಟ್ ಯಾವುದಾದ್ರು? ನನಗೆ ಸರ್ ಹಾ. ಸರ್ ನನಗೆ ಏನು ಹೆಚ್ಚಿಗೆ ಚೇಂಜಸ್ ಹೇಳ್ತಿರ್ಲಿಲ್ಲ, ಅದೇ ನನಗೆ ಖುಷಿ. ಯಾಕಂದರೆ ಮಾಡುವಾಗ ಎಲ್ಲರಿಗೂ ಹೇಳ್ತಾರೆ ಇದಿನ್ನೂ ಹೀಗೆ ಚೆನ್ನಾಗಿದೆ ನೋಡಿ ಅಂತ. ಹಂಗೆ ಹೇಳೋವಾಗ ಹಿಂಗೆ ನೋಡ್ತಾರಲ್ಲ, ಹಿಂಗೆ ನೋಡಿದಾಗ ನನಗೆ ಇದೆ ಡವ 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 ಅಂತ ಏನನ್ನ ಹೇಳ್ತಾರೇನೋ ಅಂತ. ಹೆಚ್ಚಿಗೆ ಏನು ಚೇಂಜಸ್ ಹೇಳ್ತಿರ್ಲಿಲ್ಲ. ಆಮೇಲೆ ಎನ್ಕರೇಜ್ ಮಾಡ್ತಾರೆ ಸರ್. ಆ್ಯಂಡ್ ಸರ್ಗೆ ಏನಾದರೂ ಯಾರಾದರೂ ಇಷ್ಟ ಆದರೆ ಅವ್ರನ್ನ ತಮಾಷೆ ರೀತಿಯಲ್ಲಿ ಹೊಗಳ್ತಾರೆ. ಸೊ ಅದನ್ನ ಅಂತಿದೆ. ಒಂದು ಅವ್ರ ಕಾಮಿಡಿ ಸೀನಿಗೆ ತುಂಬಾ ಒಂದ್ ಚೆನ್ನಾಗಿರುತ್ತೆ. ಸೀನ್ ಇವ್ರು ಎಮೋಟ್ ಮಾಡಿರೋದು ಒಂದು ಎಕ್ಸ್ಪ್ರೆಷನ್ ಇದೆ, ಅದನ್ನೇ ಹಿಡ್ಕೊಂಡು ಇವ್ರಿಗೆ ತಮಾಷೆ ಮಾಡೋರು. ಬಟ್ ಆಕ್ಚುಲಿ ಹಿ ಇಸ್ ಡನ್ ವೆಲ್. ಸೊ ಸರ್ ಅವ್ರು ಚೆನ್ನಾಗಿ ಮಾಡಿದಾರಂತ ಅದನ್ನ ಅವರಿಗೆ ಅದನ್ನೇ ಇಮಿಟೇಟ್ ಮಾಡೋರು. ನಾನು ಒಂದು ಸೀನಲ್ಲಿ ಸರ್ ಸೀನ್ ಕಾಂಪೋಸಿಷನ್ಸ್ ಹೆಂಗಿರುತ್ತೆ ಗೊತ್ತಾ, ನೀವು ನೋಡಿ ಎಲ್ಲ ಹೇಳ್ಕೊಂಡ್ಬಿಡ್ತಾ ಇದ್ದೀವಿ, ಥಿಯೇಟ್ರಲ್ಲಿ ನೋಡ್ಬೇಕು ಜನಗಳು, ನೀವು ನಿಧಾನಕ್ಕೆ ಬಾಯಿ ಬಿಡಿಸ್ತಾ ಇದ್ದೀರಿ, ಅದು ಬೇರೆ. ಈಗ ಅಲ್ಲಿ ಸೀನ್ ಕಾಂಪೋಸಿಷನ್ ಹೆಂಗಿರುತ್ತೆ ಅಂದರೆ ಸರ್, ನಿಮಗೆ ನಿಲ್ಲಿಸ್ಬಿಟ್ಟು ಈ ಕಡೆ 2 ಶಾಟು ಆ ಕಡೆ 2 ಶಾಟು ತೆಗಿಯೋ ಥರ ಅಲ್ಲ ಸರ್. ಒಂಥರ ಡಿಫ್ರೆಂಟ್ ಕಾಂಪೋಸಿಷನ್, ಚಾಲೆಂಜಿಂಗ್ ಕಾಂಪೋಸಿಷನ್. ಒಬ್ಬರು ತಪ್ಪು ಮಾಡಿದ್ರೆ ಮತ್ತೆ ಮೊದಲಿಂದ ಮಾಡ್ಬೇಕು ಸರ್. ಅರ್ಥ ಆಯ್ತಾ? ಸ್ಟಡಿ ಕ್ಯಾಮು, ಗಿಂಬಲ್ಲು, ಹಿಂಗೆ ಬಂದು ಹಂಗೆ ಬಂದು ಹಿಂಗೆ ಬಂದು ನಮ್ಮನ್ನೇ ಫಾಲೋ ಮಾಡ್ತಾರೆ. ಯಾರು ಡೈಲಾಗ್ ಇರುತ್ತೆ ಅವ್ರ ಮೇಲೆ ಫಾಲೋ ಮಾಡ್ತಾರೆ, ಮತ್ತೆ ಹಿಂದಕ್ಕೆ ಹೋಗುತ್ತೆ, ಬೇರೆಯವ್ರ ಎಕ್ಸ್ಪ್ರೆಷನ್ ಕ್ಯಾಚ್ ಮಾಡಿ. ಈ ಥರನೇ ನಾವು ಇದನ್ನ ಆಮೇಲೆ ಎಡಿಟ್ ಆಗತ್ತೇನೋ ಅಂದ್ಕೊಂಡ್ರೆ ಅಲ್ಲ ಸರ್, ಹಂಗೆ ಬಿಟ್ಬಿಟ್ಟು ಹಂಗೆ ಒಂದದು ಒಂದು ಸೀನ್ ಅದು. ಈ ಥರ ಸೀನ್ಗಳು ಆ್ಯಕ್ಟ್ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಸಲ ಏನೋ ಸಣ್ಣ ಪುಟ್ಟ ಓವರ್ಲ್ಯಾಪ್ ಆಗೋದು, ಪರ್ಫಾರ್ಮೆನ್ಸ್ ಇರುತ್ತೆ, ಓವರ್ಲ್ಯಾಪ್ ಆಗೋದು, ಇಂಥವು ಮಾಡ್ಕೊಂಡ್ಬಿಡ್ತಾ ಇರ್ತೀವಿ. ಅದಕ್ಕೆ ಸರ್ 1-2 ಮಾನಿಟರ್ ಮಾಡೋಣ. ಸರ್ಗೆ ಮಾನಿಟರ್ ಬೇಕಾಗಿಲ್ಲ, ಅವರು ಒಂದ್ಸಲಿ ಬಂದು ಸರ್ ಫೈಟ್ ಸರ್ ಹಿಂಗೆ ನೋಡ್ಕೊತಾರೆ, ರೆಡಿ ಅಂದ್ರೆ ಫೈಟು ಅದ್ಭುತವಾಗಿ. ಆ ಸ್ವ್ಯಾಗ್, ಆ ಒಂದು ಸ್ಟೈಲು ಅದು ಬೇರೆ. ಅವ್ರ ಜೊತೆ ನಾವುಗಳೆಲ್ಲ ಸೇರಿಕೊಂಡು ಪಾಪ ನಮಗೋಸ್ಕರ ಇಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗೋದು ಬೇಡ, 2 ಮಾನಿಟರ್ ಮಾಡೋಣ. ಲಾಸ್ಟಲ್ಲಿ ಇಂಟರ್ವ್ಯೂ ಕೊಟ್ಟಂತ ಅವರು ಹೇಳಿದ್ರು, ಅನಿರುದ್ಧ ಅವರು ಅದು ಹೇಳಿದ್ರು, ಎಕ್ಸ್ಟ್ರಾ ಟೇಕ್ಸ್ ತಗೊಳ್ಳಿ ಮಾಡಿ ಕರೆಕ್ಟಾಗಿ ಬರಬೇಕು, ಅದೆಲ್ಲ ಎಂಬ್ರೇಸ್ಮೆಂಟ್ ಏನಿಲ್ಲ ಅಂತ ಅವರೇ ಹೇಳೋರು. ಏನು ಟೇಕ್ ಆಗೋದ್ರೆ ಏನಾಗೋಗುತ್ತೆ ಅವೆಲ್ಲ ಇಲ್ಲ, ಪರ್ಕಾ ನೋಡಿ. ಮಾಡಿ. ಆಮೇಲೆ ನಮ್ದು ಮಾನಿಟರ್ ಶಾರ್ಟ್ ಆದ ತಕ್ಷಣ ನಮ್ಗೆ ಕರ್ಸೋರು, ತೋರಿಸೋರು, ನೋಡಿ ನಿಮ್ಗೆ ಅನ್ಸುತ್ತಾ ಇದಕ್ಕಿಂತ ಚೆನ್ನಾಗಿ ಮಾಡ್ತೀರಾ ತಗೊಳ್ಳಿ. ನಿಜಾಲು ಸರ್, ಆ ಒಂದು ಶಾರ್ಟಲ್ಲಿ ನಾನೇನು ಮಾಡಿದೆ, ಎಲ್ಲರೂ ಒಂದು ಎಮೋಷನ್ನ ಆಚೆ ಹಾಕ್ತಾ ಇದ್ದಾರೆ, ನನ್ನ ಎಮೋಷನ್ ಕಾಣಿಸುತ್ತೋ ಇಲ್ವೋ ಅಂತೇಳಿ ನಾನೇನು ಮಾಡಿದೆ, ಸ್ವಲ್ಪ ಹಿಂದೆ ಇದ್ದವನು ಶಟ್ ಅನ್ನೋದಕ್ಕೆ ಓಹ್ ಅಂತ ಹಿಂಗೆ ಅಂದೆ. ಅದು ಕ್ಯಾಮ್ರಾನ ಬೋಲ್ಡಾಗಿ ಕಾಣಿಸ್ಬಿಡ್ತು ನಾನು ಮಾಡಿದ್ದು. ಆಕ್ಚುಲಿ ಅದು ಪ್ಯಾನ್ ಆಗಿದ್ದು ಅವ್ರಿಗೆ ಪ್ಯಾನ್ ಆಗಿದೆ, ನಾವು ಓಹ್ ಅಂತ ಹಿಂಗೆ ಅಂದೆ. ಅದು ದೊಡ್ಡ ಸ್ಕ್ರೀನಲ್ಲಿ ಎವ್ರಿ ಶಾಟ್ ಎಲ್ರಿಗೂ ತೋರಿಸಿ ಪ್ಲೇ ಮಾಡಿದ್ರೆ ನಂದು ನೋಡಿಸ್ಬಿಟ್ಟು ಏನಪ್ಪ ನಾನು ಇನ್ಮೇಲೆ ಕಲ್ಪು ಅಂತ ಕರಿತೀನಿ, ಕಲ್ಪು ಅಂತ ಕರಿತೀನಿ ಅಂದರು. ನನಗೆ ಅರ್ಥ ಆಗಿಲ್ಲ ಸರ್, ಅಂದರೆ ಕಲ್ಪನಾ ಅದು ಎಲ್ಲರ ಮುಂದೆ ಕರೆದಾಗ ನಿನಗೆ ಇದಾಗಬಾರ್ದು ಅಂದ್ಬಿಟ್ಟು ನಿನ್ನ ಶಾರ್ಟ್ ಇದರಲ್ಲಿ ಕಲ್ಪು ಅಂತ ಕರಿತೀನಿ. ತುಂಬ ಪ್ರೀತಿ ಅವ್ರಿಗೆ. ಅವ್ರು ಮೇಡಮ್ ಬಗ್ಗೆ ಭಾಳ ಒಳ್ಳೊಳ್ಳೆ ವಿಚಾರ ಹೇಳ್ತಿರ್ತಾರೆ. ಪರ್ಫಾರ್ಮೆನ್ಸ್ ಅಂದರೆ ಹೆಂಗೆ ಅದು ಓಲ್ಡಿ ಕಲ್ಪನಾ ಮೇಡಮು, ಮಂಜುಳಾ ಮೇಡಮ್ ಬಗ್ಗೆ ಎಲ್ಲ ಒಳ್ಳೊಳ್ಳೆ ವಿಚಾರಗಳು ಹೇಳ್ತಾ ಇರ್ತಾರೆ, ಹೆಂಗೆ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಅಂತ. ಸುಮ್ಮನೆ ತಮಾಷೆ ಮಾಡೋಕ್ಕೆ ನನಗೆ ನೀನು ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಅವರು ಇಮೋಷನ್ ಮಾಡಿದ ಅದೇನು ಎಕ್ಸ್ಪ್ರೆಷನ್ ಇದೆಯಲ್ಲ ಆ ಸಿಚುವೇಶನ್ಗೆ ಕರೆಕ್ಟ್ ಆಗಿದೆ. ಆ್ಯಂಡ್ ಆ ರೀತಿ ಎಮೋಟ್ ಮಾಡಿರೋದಕ್ಕೆ ಅವರು ಕಲ್ಪನಾ ರೇಂಜಿಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಅವರು ಪರ್ಫಾರ್ಮೆನ್ಸ್ ರೇಂಜ್ ಸುದೀಪ್ ಸರಿಂದ ತಂದರು. ಅಯ್ಯೋ ಸಾರ್ ಅಂದ್ರೆ ತುಂಬ ಜಾಲಿಯಾಗಿ ಇಟ್ಕೊತಾರೆ ಸರ್. ನೋಡ್ತಾರೆ ಯಾರನ್ನ ಡಲ್ ಆಗಿದ್ರೆ ಅವ್ರನ್ನ ತಮಾಷೆ ಮಾಡಿ ನೀಟಾಗಿ ಮೂಡೊಳಗೆ ತೊಗೊತಾರೆ. ಆ ಟ್ಯಾಕ್ಟಿಸ್ ಇದೆ. ಹಿ ನೋ ವೆರಿ ವೆಲ್ ಹೆಂಗೆ ಆ್ಯಕ್ಟಿಂಗ್ ತೆಗೆಸ್ಬೇಕು. ಬರದೇ ಇರೋರ ಜೊತೆ ಯಾರನ್ನ ಭಯ ಪಡ್ತಿದ್ರೆ ಭಯ ಪಡಬೇಡಿ. ನಮ್ಮ ಗೋವಿಂದೇಗೌಡರು ಒಂದು ಸೀನಲ್ಲಿ ಒಂಚೂರು ನರ್ವಸ್ ಥರ ಕಾಣಿಸಿದ್ರು. ಒಂದು ಫಸ್ಟ್ ಒಂದು ಡೈಲಾಗ್ ಹೇಳ್ಬೇಕು, ಅವ್ರ ಹತ್ರ ಹೋಗಿ ಇಲ್ಲಮ್ಮ ಯಾಕಮ್ಮ ಹಿಂಗೆ ಮಾಡಮ್ಮ, ಅದ್ಭುತವಾಗಿ ಮಾಡ್ದ ಗೋವಿಂದೇಗೌಡ. ಹಂಗೆ ಇದು ಮಾಡ್ತಾರೆ. ಸಿ ಒಂದು ಕ್ಲಾರಿಟಿ ಅವರಿಗಿದೆ, ಈ ಒಂದು ಸೀನ್ಗೆ ಏನು ಬೇಕು ಅನ್ನೋದು ಕ್ಲಾರಿಟಿ ಇದೆ. ಆ್ಯಂಡ್ ಆ್ಯಸ್ ಅ ಸೂಪರ್ ಸ್ಟಾರ್ ಯೂಶ್ವಲಿ ಏನು ಮಾಡ್ತಾರೆ, ಎಲ್ಲ ನನಗೆ ಬೇಕು, ಸ್ಕ್ರೀನ್ ಸ್ಪೇಸ್ ನನಗೆ ಬೇಕು ಅಂತ. ಆ್ಯಕ್ಟರ್ ಅಂತ ಬಂದಾಗ ಎಲ್ಲರಿಗೂ ಅದೊಂದು ಇರುತ್ತೆ ಅತಿಯಾಸೆ ಅನ್ನೋದು. ಬಟ್ ಸರ್ ಹಾಗಲ್ಲ, ಎಲ್ಲರೂ ಕಾಣಿಸ್ಕೋಬೇಕು. ಎಷ್ಟೋ ಶಾರ್ಟ್ಸ್ಗಳಲ್ಲಿ ಜಸ್ಟ್ ಸರ್ ಇದ್ರೂ ಹಿಂದೆ ನಾವಿದ್ರೂ ನಾವೆಲ್ಲೆಲ್ಲೋ ನಿಂತ್ಕೊಂಡಿದ್ರೆ ನೀನು ಅಲ್ಲಿ ಫ್ರೇಮಲ್ಲಿ ಕಾಣಿಸಲ್ಲ, ಬಾ ಇಲ್ಲಿ ಬಾ ಸರ್, ಪರವಾಗಿಲ್ಲ ಇಲ್ಲಿ ಬಾ, ಈ ಶಾರ್ಟಲ್ಲಿ ಇಲ್ಲಿ ಬಾ ಕಾಣಿಸು, ಇಟ್ಸ್ ಓಕೆ, ಆ ಆ್ಯಂಗಲಲ್ಲಿ ಅಲ್ಲಿದ್ರು ಇಲ್ಲಿ ಕರೆಕ್ಟ್ ಆಗಿರುತ್ತೆ, ಬಾ ಇಲ್ಲಿ ನಿಂತ್ಕೊ ಅಂತ.
ಅಟ್ಲೀಸ್ಟ್ ನಮ್ಮ ಶೋಲ್ಡರ್ ಕಾಣಿಸೋ ಥರ ಆ ಥರ ಆದರೂ ನಿಲ್ಲಿಸಿದ್ದಾರೆ. ಮೇಕ್ ಶೂರ್ ದಟ್ ನಾವು ಎಲ್ಲರೂ ಕಾಣಿಸ್ತೀವಿ ಆ್ಯಂಡ್ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲರದೂ ಆ ರೋಲ್ಗೆ ತಕ್ಕನಂತೆ ಆ ಸಿಚುವೇಶನ್ ತಕ್ಕನಂತೆ ನೀಟಾಗಿ ಬರ್ತಿದೆ ಅನ್ನೋದು ಹಿ ವಿಲ್ ಮೇಕ್ ಶೂರ್. ಡೈರೆಕ್ಟರ್ ಇಸ್ ಆಲ್ವೇಸ್ ದೇರ್ ಆಬ್ವಿಯಸ್ಲಿ, ಬಟ್ ಸರ್ 1 ಪಾಯಿಂಟ್ ಎಕ್ಸ್ಟ್ರಾ. ಸರ್ ನಿಮ್ಗೆ ಇನ್ನೊಂದು ಇಂಟರ್ವ್ಯೂ ಕಾಯ್ತಾ ಇದೆ. ಈಗ ನಮ್ಮ ಜೊತೆ ಜಿಜಿ ಅವರು ಬರ್ತಾ ಇದ್ದಾರೆ. ನಮಸ್ಕಾರ. ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ. ಜಿಜಿ ಸರ್ ಸರ್ ಅಂತ ಇಂತ ಇಂಟರ್ವ್ಯೂಗೆ ಬಂದ್ರಿ. ವಿಜಿ ಅವ್ರು ಹೋದ್ರು, ಜಿಜಿ ಅವ್ರು ಜಿಜಿ ಬಂದ್ರು. ವಿಜಿ ಅವರು ಜಿಜಿ ಅವರು ಅದೊಂಥರ ಪೇರ್ ಆಗೋಗ್ಬಿಟ್ಟಿತ್ತು. ವಿಜಿ ಜಿಜಿ, ಸುಕ್ಕು ಸಂಯು, ಆತರ ಅನಿ ಸುಜಿ, ಆತರ ಮಯೂರ್ ನಾಗಾರ್ಜುನ. ಸರ್ ಹೇಳಿ ಸರ್, ಹೆಂಗಿತ್ತು ಮ್ಯಾಕ್ಸ್ ಅಲ್ಲಿ ಇದ್ದಿದ್ದು? ಮ್ಯಾಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಖುಷಿಯಾಗಿತ್ತು ಸರ್. ನಿಜ ಹೇಳ್ಬೇಕು ಅಂದರೆ ಮ್ಯಾಕ್ಸ್ ಅನ್ನೋ ಪದ ನಾವು ಈ ಹಿಂದೆನೂ ಕೇಳಿದ್ದೀವಿ ಎಲ್ಲ ಕಡೆ ನೋಡಿರ್ತೀವಿ ಅಲ್ಲಿ ಮ್ಯಾಕ್ಸ್ ಅನ್ನೋ ಪದ. ಬಟ್ ಈ ಸುದೀಪ್ ಸರ್ ಸಿನಿಮಾ ಬಂದಮೇಲೆ ಆ ಮ್ಯಾಕ್ಸ್ ಅನ್ನೋ ಪದಕ್ಕೆ ಒಂದು ವ್ಯಾಲ್ಯೂ ಬಂತಂತ. ಹೌದು. ಸೊ ಹಾಗಾಗಿ ಅಂಥ ವ್ಯಾಲ್ಯೂಬಲ್ ಸಿನಿಮಾದಲ್ಲಿ ನಾವಿದ್ದೀವಲ್ಲ ಅನ್ನೋದೇ ಒಂದು ಖುಷಿ ಸರ್. ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಿದ್ ಹೆಂಗಿತ್ತು? ಅಂದ್ರೆ ಇವರೆಲ್ಲರೂ ಹೇಳ್ತಾ ಇದ್ರು, ನಿಮ್ ಬಗ್ಗೆ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರು. ಹೌದು ಸರ್. ಹೇಳಿ ಸರ್ ಹೆಂಗಿತ್ತು? ಹೇಳಿರ್ತಾರೆ ಎಲ್ಲ ಮೇಡಮ್ ಎಲ್ಲ, ಅದೊಂದು ಯೂನಿವರ್ಸಿಟಿ ಅಂತ ಎಲ್ರಿಗೂ ಅದೇ ಅನುಭವನೇ. ಸೊ ಯಾಕಂದರೆ ನಾವಲ್ಲಿ ಒಬ್ರನ್ನ ಬಿಟ್ಟು ಒಬ್ರು ಇರ್ತಿರ್ಲಿಲ್ಲ, ಎಲ್ಲ ಒಂದು ಫ್ಯಾಮಿಲಿ ಥರ ಇದ್ವಿ. ಸೊ ಲೈಕ್ ಅವ್ರು ಹೇಳೋರು ಸುದೀಪ್ ಸರ್, ನಿಮಗೆ ಇವಾಗ ಏನು ಅನ್ಸಲ್ಲ, ಇವಾಗ ಸಿನಿಮಾ ಮುಗಿದ್ರೆ ಸಾಕು, ಎಷ್ಟು ಕಷ್ಟ ಆಗ್ತಾ ಇದೆಯಲ್ಲ ಅಂತ ಅನಿಸುತ್ತೆ, ಬಟ್ ಇಲ್ಲಿಂದ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಇದ್ರ ವ್ಯಾಲ್ಯೂಸ್ ಏನು ಅಂತ, ಮೌಲ್ಯ ನೀವು ನೆನೆಸ್ಕೋತೀರ ನಿಜವಾಗ್ಲೂ ಅನ್ನೋರು. ಆ ಸೆಟ್ ವಿಚಾರವಾಗ್ಲೂ ಹಾಗೆ ಹೇಳೋರು, ನೋಡಿ ಇದೆಲ್ಲ ನಿಮಗೆ ಫೀಲ್ ಮಾಡುತ್ತೆ ಇದು, ಇಲ್ಲಿಂದ ಹೋದ್ಮೇಲೆ ನಮ್ಗೆ ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತು, ಅಯ್ಯೋ ಇದನ್ನು ಬಿಟ್ಟು ಹೋಗ್ತಾ ಇದೀವಲ್ಲ, ಈ ಒಂದು ಫ್ಯಾಮಿಲಿ ಬಿಟ್ಟು ಹೋಗ್ತೀವಲ್ಲ ಅಂತ ನಿಮ್ಗೆ ಫೀಲ್ ಆಗುತ್ತೆ. 100% ಅದು ಆಯಿತು ಸರ್. ನಮಗೆ ಮುಗಿದ ಮೇಲೆ ಆಯಿತು, ಅದು ಮುಗಿಯುವಾಗ ಸೊ ಮುಗಿದ್ರೆ ಸಾಕಲ್ಲ ಅಂತ ಅನಿಸ್ತಾ ಇತ್ತು. ಅಂದರೆ ಆ ಕಷ್ಟ, ಆ ಶೂಟಿಂಗ್ ಡೇಸಲ್ಲಿ ಅದು ಧೂಳು ಡಸ್ಟ್ ಎಲ್ಲ ಮಾಡುವಾಗ ಅನ್ಸೋದು, ಆಮೇಲೆ ಡೇ ನೈಟ್ ಅದೆಲ್ಲ ನೋಡಿ ಹೇಳೋರು ಅವರು. ಅಂದರೆ ಮೋಟಿವೇಶನ್ ಜೊತೆಗೆ ಅವ್ರು ಹೇಳಿದ್ದು ಸತ್ಯ. ಸೊ ಹಂಗೆ ಆಯ್ತದ, ನಮ್ಗೆ ಅದೇ ಫೀಲ್ ಆಗ್ತಾಯಿದೆ, ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆ ಸೆಟ್ಟು ನೆನಪು ಬರುತ್ತೆ. ನಾವೆಲ್ಲ 100+ ಡೇಸ್ ಅಲ್ವಾ ಸರ್? ನಂದು 85 ಡೇಸ್. ಇಲ್ಲ, ಜಾಸ್ತಿ ಮಾಡಿದ್ದೀರಾ? ಹೌದು, ನಿಯರ್ ಬೈ 100. ಇಲ್ಲ, ಜಾಸ್ತಿ ಮಾಡಿದ್ರೆ ನೋಡಿ. ಬಿಕಾಸ್ ಕ್ಯಾಲ್ಕುಲೇಷನ್ 140 ಡೇಸ್ ಅಲ್ಲಿ ಹೈಯೆಸ್ಟ್ ಇವ್ರದ್ದು ಮತ್ತೆ ಉಗ್ರಂ ಮಂಜು ಅವ್ರದ್ದು, ಮತ್ತೆ ನಂದು ನಾಗಾರ್ಜುನದ್ದು ಸೆಕೆಂಡ್ ಹೈಯೆಸ್ಟ್. ಸರ್ ನೀವು ಇದ್ರಲ್ಲಿ ಪೊಲೀಸ್ ಆಗಿರ್ತೀರಾ? ಹೌದು ಸರ್. ಕಾನ್ಸ್ಟೇಬಲ್ ಎಲ್ಲ ಒಂದು ಟೀಮ್ ಆಗಿ ಯಾರನ್ನೋ ಬೇಟೆ ಆಡ್ತೀರಾ? ಅದು ಬೇಟೆ ಆಡಕ್ಕೆ ಸಿಂಹ ಇದೆ ಬೇಟೆ ಆಡೋದಕ್ಕಿಂತ ಸಿಂಹ ಸುಮ್ಮನೆ ಇದ್ದಾಗ ತಾನಾಗಿ ಬಂದು ಕೆರಳಿದ್ರೆ ಏನ್ ಮಾಡುತ್ತೆ ಸಿಂಹ? ಆತರ ಅಟ್ಯಾಕ್ ಮಾಡೋ ತರ. ಆದ್ರೆ ಇನ್ನೊಂದು ನನ್ಗೆ ಒಂದೇ ಶಾಟ್ ಕಾಣಿಸಿದ್ದು, ಪೊಲೀಸ್ ಸ್ಟೇಷನ್ ಏನೋ ಸೀನ್ ನಡೀತಾ ಇರುತ್ತೆ, ಎಲ್ಲರೂ ವಿಲನ್ಸ್ ಎಲ್ಲ ಬಂದಿರ್ತಾರೆ, ಅಟ್ಯಾಕ್ ಮಾಡಿರ್ತಾರೆ, ಸುದೀಪ್ ಸರ್ ನಿಮ್ಮೆಲ್ಲರ ಮೇಲೆ ಜಂಪ್ ಮಾಡಿ ಅವ್ರಿಗೆ ಹೊಡಿತಾರೆ, ಅಲ್ಲಿ ಯಾರೋ ಪೊಲೀಸ್ ಬಿದ್ದಿರ್ತಾರೆ. ಆಕ್ಚುಲಿ ಆ ಶಾರ್ಟ್ ಸರ್ಗೆ ಅವತ್ತು ಹುಷಾರಿರ್ಲಿಲ್ಲ, ಎಲ್ಲರಿಗೂ ಆಕ್ಚುಲಿ ಸೆಟ್ಟಲ್ಲಿ ಆಲ್ಮೋಸ್ಟ್ ಡೆಂಗ್ಯೂ ಬಂದಿತ್ತು, ಚೆನ್ನೈಲಿ ಡೆಂಗ್ಯೂ ವಾಸ್ ಎವ್ರಿವೇರ್, ವೈರಲ್ ಎಲ್ಲ. ಸೊ ಸರ್ಗೆ ಹುಷಾರಿರ್ಲಿಲ್ಲ, ಲಿಟ್ರಲಿ ನಮ್ಗೆಲ್ಲರಿಗೂ ಓಕೆ, ಬಟ್ ನಾವು ರಿಕವರ್ ಆಗ್ತಾ ಇದ್ವಿ. ಸರ್ ವಾಸ್ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದಿದ್ದಾರೆ, ಅಷ್ಟು ಟಯರ್ಡ್ ಇದ್ದಾರೆ, ಫಟೀಗ್ ಇದೆ, ಅವ್ರಿಗೆ ಗೊತ್ತಾಗ್ತಿದೆ ಅವ್ರು ನೋಡಿದಾಗ. ಬಿಕಾಸ್ ಸರ್ ಅಂದರೆ ಒಂದು ಎನರ್ಜಿಯಲ್ಲಿ ಬರ್ತಾರೆ ಸೆಟ್ಟಿಗೆ, ಅವ್ರು ಎಷ್ಟೇ ಇದ್ರೂ ಒಂದು ಎನರ್ಜಿ ತರ್ತಾರೆ ಸೆಟ್ಟಿಗೆ, ನಮಗೂ ಒಂದು ಎನರ್ಜಿ ಕೊಡ್ತಾರೆ. ಸೊ ಆ ಒಂದು ಶಾರ್ಟ್ಗೆ ಅಷ್ಟು ಫೈಟರ್ಸಲ್ಲಿ ರೋಪ್ ಹಾಕಿ ಜಂಪ್ ಹಾಕಿ ಬರಬೇಕು ಅಂದರೆ ಇಟ್ಸ್ ನಾಟ್ ಈಸಿ. ಬಟ್ ಅವ್ರು ಹೇಳಿಲ್ಲ ನನಗೆ ಹುಷಾರಿಲ್ಲ, ಏನು ಹೇಳಿಲ್ಲ, ಬಟ್ ನಮಗೆ ಗೊತ್ತಾಗ್ತಿದೆ. ವಿ ಗಾಟ್ ಟು ನೋ, ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಕಡೆಯಿಂದ ಗೊತ್ತಾಯ್ತು ಏನು ಅಂತ. ಹುಷಾರಿಲ್ಲ ಅಂದ್ರು, ಅದು ಧೂಳೆಲ್ಲ ಹಾಕೊಂಡು ಜಂಪ್ ಹೊಡೆದು ಆ ಫೈಟರ್ಸ್ ಜೊತೆ ಫೈಟರ್ಸ್ ಜೊತೆ ಅಷ್ಟು ತಮಿಳ್ ಫೈಟರ್ಸ್ ಅವರೆಲ್ಲರೂ, ಅವ್ರ ಜೊತೆ ಫೈಟ್ ಮಾಡುವಾಗ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಸಿಂಕ್ ಆಗಲ್ಲ, ಅಷ್ಟು ಫೈಟರ್ಸ್ ಬೇಕು ಸಿಂಕ್ ಆಗೋದು ಅದೆಲ್ಲ. ಸೊ ಟೇಕ್ಸ್ ಇರುತ್ತೆ, ನಂಬರ್ ಆಫ್ ಟೇಕ್ಸ್ ಇರುತ್ತೆ, ಆ್ಯಂಡ್ ಫುಲ್ ಡೇ ಅದು ಫೈಟೇ ನಡೆದಿದ್ದು. ಆ್ಯಂಡ್ ಚೇತನ್ ಮಾಸ್ಟರ್, ಫೈಟ್ ಮಾಸ್ಟರ್, ಅವ್ರು ರಿಯಲಿಸ್ಟಿಕ್ ಆಗೇ ಮಾಡಿಸ್ತಾರೆ ಫೈಟ್ಗಳನ್ನ. ಸರ್ ಸ್ಟಂಟ್ ಡಬಲ್ ಇಟ್ಕೊಳ್ದೆ ಅವರೇ ಮಾಡಿರೋಂಥ ಸೀಕ್ವೆನ್ಸ್ಗಳು ಅವೆಲ್ಲ. ಸರ್ ನಿಮ್ಮ ಹತ್ರದಲ್ಲಿ ಸುದೀಪ್ ಸರ್ ಜೊತೆ ಇದ್ದಂಥ ಕಾಂಬಿನೇಷನ್ ಸೀನ್ಸ್ ಎಲ್ಲ ಹೇಗಿತ್ತು ಸರ್? ಆಲ್ಮೋಸ್ಟ್ ಸಿನಿಮಾ ಅವ್ರು ಬಿಟ್ಟಿಲ್ಲ ಸಿನಿಮಾ. ಸೊ ಹಾಗಾಗಿ ನಾವು ಜೊತೆಗೆ ಫುಲ್ ಸಿನಿಮಾದಲ್ಲಿ ಅವ್ರ ಜೊತೆಗೆ ಇದ್ದೀವಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ಸರ್ ಸಿನಿಮಾದಲ್ಲಿ. ಸೊ ಯಾಕಂದ್ರೆ ನಾವು ಪ್ರತಿದಿನ ನಾವಲ್ಲಿ ಆ್ಯಕ್ಟ್ ಮಾಡ್ತೀವಿ ಅನ್ನೋದಕ್ಕಿಂತ ದಿನನಿತ್ಯ ಕಲಿಯೋದಕ್ಕೆ ಏನಾದರೂ ಹೊಸದು ಸಿಗೋದು ಅವ್ರ ಬಳಿ ನಮಗೆ. ಸೊ ಹಾಗಾಗಿ ನಾವು ಆ್ಯಕ್ಟ್ ಮಾಡ್ತಾ ಜೊತೆಗೆ ಅವ್ರು ಮಾಡುವಾಗ
ಒಂಥರ ನೋಡ್ತಾ ನಿಂತ್ಬಿಡ್ತಾ ಇದ್ವಿ ನಾವು ಕೆಲವೊಂದು ವಿಚಾರಗಳನ್ನು. ಸೊ ಅವ್ರು ನೋಡ್ತಾನೆ ಆಮೇಲೆ ಅವ್ರ ಮೋಟಿವೇಶನ್ ಮಾಡ್ತಾ ಇರುವಾಗ ಎಷ್ಟೋ ವಿಚಾರಗಳನ್ನು ಕಲ್ತಿದ್ದೀವಿ. ಸೊ ಆ ವಿಚಾರಗಳನ್ನ ನೆನೆಸ್ಕೊಂಡಾಗ ಅಯ್ಯೋ ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತಲ್ಲಪ್ಪ, ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತಲ್ಲಪ್ಪ ಅಂತ ಅನ್ಸುತ್ತೆ. ಯಾಕಂದರೆ ಎಷ್ಟೋ ವಿಚಾರಗಳನ್ನ ಕಲಿಯೋದಕ್ಕೆ ಕಳ್ಕೊಳ್ತಾ ಇದೀವಿ ನಾವು. ನನಗಂತೂ ಖುಷಿ ಇತ್ತು, ನಾನಂತೂ ಖುಷಿಯಾಗಿ ಸೆಟ್ಟಿಗೆ ಹೋಗ್ತಿದ್ದೆ. ಆಬ್ವಿಯಸ್ಲಿ ಕರೆದು ಕೂಡಿಸ್ಕೊಳ್ಳೋರು, ಇವ್ರನ್ನ ಸುಕೃತ ಅವ್ರನ್ನ ಇರ್ಬೋದು, ಸಂಯುಕ್ತ ಮೇಡಮ್ ಅವ್ರನ್ನ ಇರ್ಬೋದು, ಕರೆದು ಕೂಡಿಸ್ಕೊಂಡು ಮಾತಾಡೋರು. ಆಮೇಲೆ ಮಾತಾಡಿದ್ರು ಕೂಡ ಏನು ಗೊತ್ತಾ, ಸುಮ್ಮನೆ ಮಾತಾಡ್ತಿರ್ಲಿಲ್ಲ, ವ್ಯಾಲ್ಯುಬಲ್ ವಿಷಯಗಳನ್ನ ಮಾತಾಡೋರು, ಸಿನಿಮಾದ ಬಗ್ಗೆನೇ ಮಾತಾಡೋರು. ಸರ್ ಅವ್ರಿಗೆ ಸಿನಿಮಾದ ಕ್ರೇಜ್ ಹೆಂಗಿದೆ ಅಂತಂದರೆ ನಮ್ಗೆ ನೋಡಿ ನಿಜವಾಗ್ಲೂ. ಸೊ ಸುದೀಪ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದು ಬೇರೆ, ಸೊ ಅವ್ರಿಗೆ ಆ ತಿಳುವಳಿಕೆ, ಸಿನಿಮಾದ ಬಗ್ಗೆ ಕ್ರೇಜು, ಹುಚ್ಚು ಹೆಂಗಿದೆ ಅಂತಂದರೆ, ಸೊ ಹಂಗಿರೋದಕ್ಕೇ ಅವರು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ, ಒಬ್ಬ ಸ್ಕ್ರೀನ್ ಮೇಲೆ ಆಡಿಯನ್ಸ್ನ ಹಿಡ್ದಿಟ್ಕೊಳ್ಳೋಕ್ಕೆ ಸಾಧ್ಯ, ಅಭಿಮಾನಿಗಳನ್ನ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ಅನಿಸ್ತದೆ ಸರ್. ಯಾಕಂದರೆ ಒಬ್ಬ ಹೀರೋ ಬಂದ ತಕ್ಷಣ ಸಿಳ್ಳಿ ಹೊಡಿತಾರೆ, ಅಭಿಮಾನಿಗಳು ಹುಚ್ಚದ್ದು ಕುಣಿತಾರಲ್ಲ. ಯಾಕೆ ಇದೆಲ್ಲ ಆಗುತ್ತೆ ಅಂತಂದರೆ ಸಿನಿಮಾದ ಬಗ್ಗೆ ಅಷ್ಟು ಕ್ರೇಜ್ ಇರಬೇಕು ಅಂತ ನಮ್ಗೆ ಆವಾಗಲೇ ಅನಿಸ್ತು. ಹೌದೌದು, ಸಿನಿಮಾನ ಅಷ್ಟು ಪ್ರೀತಿಸ್ಬೇಕು ನಾವು, ಸಿನಿಮಾದ ಬಗ್ಗೆ ಅಷ್ಟು ಕ್ರೇಜ್ ಇರಬೇಕು ನಮಗೆ. ಸೊ ಉಸಿರಾಡಿದ್ರು ಕೂಡ ಸಿನಿಮಾ ಅನ್ನಂಗೆ ಇರಬೇಕು. ಸೊ ಅವಾಗಲೂ ಕೂಡ ಏನಾದರೂ ಮಾಡೋಕ್ಕೆ ಸಾಧ್ಯ ಅಂತ ಅವ್ರು ನೋಡಿ ಒಂದು ವಿಷಯ. ಆ್ಯಂಡ್ ಲೈಫ್ ಬಗ್ಗೆನೂ ಎಷ್ಟು ಡಿಸಿಪ್ಲಿನ್ ಇದೆ ಅಂದರೆ ಸರ್ಗೆ, ಪಂಕ್ಚುಯಾಲಿಟಿ, ಡಿಸಿಪ್ಲಿನ್, ಡೆಡಿಕೇಶನ್ ಇರಲಿ ಅಥವಾ ಲೈಫ್ ನಾಲೆಜ್ ಇರಲಿ, ಫಿಟ್ನೆಸ್ ಬಗ್ಗೆ ಇರಲಿ ಅಥವಾ ಹೆಲ್ತ್, ಫುಡ್ ಹ್ಯಾಬಿಟ್ಸ್, ಎಲ್ಲ ವಿಷಯದಲ್ಲೂ ಅವ್ರು ನಮಗೆ ಒಳ್ಳೆ ವಿಚಾರಗಳನ್ನೇ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ವಿಚಾರದಲ್ಲೂ. ಸೊ ಒಂದು ಹೇಗಿತ್ತಂದರೆ, ನಾವು ಫಸ್ಟ್ ಸೈನ್ ಮಾಡಿದ್ದು 40 ಡೇಸ್ಗೆ, ಬಟ್ ಅದು ಸ್ಟ್ರೆಚ್ ಆದಾಗ ಫಸ್ಟ್ ಒಂದು ಸ್ವಲ್ಪ ಚೆನ್ನೈ ವೆದರು ಆಮೇಲೆ ಅದು ಇದೆಲ್ಲ ಆದಾಗ ಸ್ವಲ್ಪ ಡಿಸಾರ್ಟೆಂಟ್ ಆಯಿತು. ಬಟ್ ದಿ ಓನ್ಲಿ ಎಕ್ಸೈಟ್ಮೆಂಟ್ ವಾಸ್ ಸುದೀಪ್ ಸರ್. ಸರ್ ಬರ್ತಿದಾರ. ಎಷ್ಟೋ ದಿವಸಗಳು ಕೆಲವೊಂದಿಂದ ಸುದೀಪ್ ಸರ್ ಇಲ್ಲದೆ ಇರೋ ಶಾರ್ಟ್ಸ್ಗಳು ನಮ್ದಿರೋವು. ಸೊ ಸರ್ ಇಲ್ಲದೆ ಇರುವಾಗ ಸೆಟ್ ವೈಬೇ ಬೇರೆ, ಸರ್ ಇದ್ದಾಗ ಸೆಟ್ ವೈಬೇ ಬೇರೆ. ಅದೇ ಅವ್ರು ಕ್ರಿಯೇಟ್ ಮಾಡುವಂತ ಅವರ ಇಲ್ಲಿ ಎಷ್ಟೋ ವಿಚಾರಗಳು ನಮ್ಗೆ ಯಾಕೆ ಬರ್ತಿರೋ ಹೇಳ್ಕೊಡೋರು ಸರ್. ಬಂದು ನಾವು ಮಾಡಿದೇವೆ ಹಿಂಗೆ ಬೇಕು ಅಂತ ಹೇಳ್ಬಿಟ್ಟು ಅವರೇ ಅಭಿನಯ ಮಾಡಿ ತೋರಿಸೋದು ನಮ್ಗೆ. ಅದು ಎಷ್ಟು ಖುಷಿ ಕೊಡೋದು ಅಂತಂದ್ರೆ ನಮಗೆ ಮಾಡಿ ತೋರಿಸ್ತಾರಲ್ಲ ಸರ್ ಅಂತ ನಮ್ಮ ಪಾತ್ರನ ನಮಗೆ ಒಂದು ಎಕ್ಸ್ಪ್ರೆಸ್ ಮಾಡಿ ಈ ತರ ಮಾಡಿ ಅಂತ ಹೇಳೋದು. ಆಮೇಲೆ ಚೆನ್ನಾಗಿ ಮಾಡಿದ್ರೆ ಅಂತಂದ್ರೆ ಅವರು ಕ್ಲಾಪ್ಸ್ ಹಾಕೋರು ಅಂಡ್ ಅಪ್ರಿಶಿಯೇಟ್ ಮಾಡೋರು ಆನ್ ದ ಸ್ಪಾಟ್. ಸೂಪರ್. ಏನಾದ್ರು ಚೆನ್ನಾಗಿ ಮಾಡಿಲ್ಲ ಬೈಯೋದಿಲ್ಲ, ಕರೆದ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ ಈ ಥರ ನೀವು ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ತಿದ್ದೋರು. ನಾವೆಲ್ಲ ಸುದೀಪ್ ಸರ್ಗೆ ಕ್ರೆಡಿಟ್ ಕೊಡ್ತಿದ್ವಿ. ಎಸ್ ಸರ್, ವಿಜಯ್ ಸರು ಹೇಳೋರು. ವಿಜಯ್ ಸರ್ದು ನಮಗೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋದು, ಬಿಕಾಸ್ ಅವ್ರಿಗೆ ತಮಿಳ್ ಬಿಟ್ಟು ಬೇರೆ ಯಾವ ಭಾಷೆ ಇರ್ತಿರ್ಲಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ವಿಜಯ್ ಸರ್ ಸುದೀಪ್ ಸರ್ಗೆ ಹೇಳೋರು, ಅಥವಾ ಅವ್ರ ಮಧ್ಯದಲ್ಲಿ ಡಿಸ್ಕಷನ್ ಡೆಫಿನೆಟ್ಲಿ ಡಿಸ್ಕಷನ್ ಆಗಿರುತ್ತೆ. ಡೈರೆಕ್ಟರ್ ಸರ್ಗೆ ಏನು ಬೇಕು ಅಂತ ಸರಿಗೆ ಗೊತ್ತಿತ್ತಲ್ವಾ. ಎವ್ರಿ ಡೇ ಮಾರ್ನಿಂಗ್ 7 o'clock ಬಂದ್ಬಿಟ್ಟು ಸರ್ ಆ್ಯಂಡ್ ಟೀಮ್ ಎಲ್ಲರೂ ಒಂದು ಡಿಸ್ಕಷನ್ ಆಗೋದು, ಇವತ್ತು ಏನೇನು ನಡೆಯುತ್ತೆ, ಏನೇನಾಗುತ್ತೆ ಅಂತ. ಸೊ ಸರ್ ತಮಿಳಲ್ಲೇ ಎಲ್ಲ ಹೇಳೋರು, ಸುದೀಪ್ ಸರ್ ನಾವೆಲ್ಲರೂ ಡಿಸ್ಕಸ್ ಎಲ್ಲ ಆಗಿ ಸೆಟ್ಟಿಗೆ ಹೋಗಿ ಒಂದು ಮಾನಿಟರ್ ಎಲ್ಲ ಆದ ನಂತರ ದೆನ್ ಟೇಕಿಗೆ ಹೋಗ್ತಿದ್ವಿ ನಾವು. ಸುದೀಪ್ ಸರ್ಗೆ ಏನು ಮಾನಿಟರ್ ಅವಶ್ಯಕತೆ ಇಲ್ಲ, ನಮಗೋಸ್ಕರ ಬಂದು ಮಾನಿಟರ್ ಟೇಕಲ್ಲೂ ಅವ್ರು ನಿಂತ್ಕೊಳ್ಳೋರು. ನಾವು ಗಮನಿಸ್ತಾ ಇದ್ವಿ. ಸರ್ ಡಿಸ್ಕಷನ್ ಮಾಡೋರಲ್ಲ, ಡೈರೆಕ್ಟರ್ ಸರ್ ಡಿಸ್ಕಷನ್ ಮಾಡಿ ಡೈರೆಕ್ಟರ್ ಸರ್ ಏನು ಬೇಕು ಅಂತ ಸುದೀಪ್ ಸರ್ಗೆ ಹೇಳಿದಾಗ, ಸೊ ಇದನ್ನು ಮಾಡಿದಾಗ ನಾವು ಕರೆಕ್ಷನ್ಸ್ ಎಲ್ಲ ಮಾಡಿ ನಮಗೆಲ್ಲ ಹೇಳ್ಕೊಟ್ಟು ಮಾಡಿಸೋರಲ್ಲ. ಸೊ ಡೈರೆಕ್ಟರ್ ಸರ್ಗೆ ಏನು ಬೇಕು ಅದನ್ನೇ ಮಾಡಿಸಿರೋರು, ಖುಷಿ ಪಡೋರು ಅವ್ರು ಡೈರೆಕ್ಟರ್ ಸರ್. ಅವ್ರಿಗೆ ಬೇಕಿದ್ದು ಸಿಗೋದಲ್ಲ, ಸರ್ ಖುಷಿ ಪಡೋರು. ಸರಿಗೆ ಗೊತ್ತು ದಟ್ ಈ ಕ್ಯಾರೆಕ್ಟರ್ಗೆ ಏನು ಬೇಕು, ಈ ಸಿಚುವೇಶನ್ಗೆ ಏನು ಬೇಕು ಅನ್ನೋದನ್ನ ಡೈರೆಕ್ಟರ್ ಅಷ್ಟೇ ಸುದೀಪ್ ಸರಿಗೆ ಗೊತ್ತು. ಸೊ ನಮಗೆ ಕಮ್ಯುನಿಕೇಶನ್ಗೂ ಹೆಲ್ಪ್ ಆಗೋದು ಈಸಿ ಆಗ್ಬಿಡುತ್ತೆ. ಸರ್ ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ಬೋದಾ? ಪಾರ್ಟ್ 2 ಯಾಕಂದ್ರೆ ನೀವಿದ್ರೆ ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಪ್ಯಾನ್ ಇಂಡಿಯಾ ಬೇರೆ, KGF ಅಲ್ಲಿ ಬರ್ತೀರಾ, ಅಲ್ಲೊಂದು ಪಾರ್ಟ್ 2 ಕ್ರಿಯೇಟ್ ಆಗುತ್ತೆ. ಅದು ಕೂಡ ಸಿನಿಮಾ ಥಿಯೇಟರ್ ಅಲ್ಲಿ ಕ್ಲೈಮ್ಯಾಕ್ಸ್ ನೋಡಿದಾಗ ಆಡಿಯನ್ಸ್ಗೆ ಬಿಟ್ಟಿದ್ದು, ಆಮೇಲೆ ಸರ್ಗೆ ಬಿಟ್ಟಿದ್ದು, ಪ್ರೊಡ್ಯೂಸರ್ ಡೈರೆಕ್ಟರ್ ಬಿಟ್ಟಿದ್ದು, ನಾವು ಆಸ್ ಎ ಕ್ಯಾರೆಕ್ಟರ್ ಅಷ್ಟೇನೆ. ಸೊ ಖಂಡಿತ ಆದ್ರೆ ಖುಷಿ ಅಲ್ವಾ ನಮಗೂ. ಈಗಿನ ಕಾಲದಲ್ಲಿ ಯಾವ ಸಿನಿಮಾನು ಪಾರ್ಟ್ 2ಗೋಸ್ಕರ ಒಂದು ಲೀಡ್ ಇಟ್ಕೊಂಡೇ ಮಾಡಿರ್ತಾರೆ. ಸೊ ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಳಕ್ಕಾಗಲ್ಲ. ಬಟ್ ಇನ್ನೊಂದು 100 ಡೇಸ್ ಮತ್ತೆ ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಖುಷಿ. 200 ಡೇಸ್ ಆಗಲಿ ಸರ್. ಪಾರ್ಟ್ 2 100 ಡೇಸ್, ಅಲ್ಲಿ ಪಾರ್ಟ್ 1 100 ಡೇಸ್, ಪಾರ್ಟ್ 2 200 ಡೇಸ್ ಮಾಡ್ಬೇಕು. 200 ಡೇಸ್ ಸುದೀಪ್ ಸರ್ ಅಂದ್ರೆ ನಾನು ಕಣ್ಮುಚ್ಚಿ ಹೋಗ್ಬಿಡ್ತೀನಿ ಸರ್, ನಾನು ಜಸ್ಟ್ ಅಸಿಸ್ಟೆಂಟ್ ಆಗು ಬರ್ತೀನಿ, ಪ್ಲೀಸ್ ಸರ್ ತಗೊಂಡ್ಬಿಡಿ. ನಾನು ಹೇಳಿದ್ದೀನಿ ಅವ್ರಿಗೆ, ಸರ್ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ತಗೊಂಡ್ಬಿಡಿ, ಬಿಕಾಸ್ ಅವಾಗ ಅವ್ರ ನೆಕ್ಸ್ಟ್ ಡೈರೆಕ್ಷನ್ ಅಂತ ನ್ಯೂಸ್ ಇತ್ತು. ಈಗ ಬಿಲ್ಲರಂಗ ಭಾಷೆ ಮಾಡ್ತಿದ್ದಾರೆ. ಸೊ ನಾನು ಹೇಳಿದೆ, ಸರ್ ನಿಮ್ಮ ಏರಿಯಾಗೆ ತಗೊಂಡ್ಬಿಡಿ, ಬಿಕಾಸ್ ಐ ವಾಂಟೆಡ್ ಟು ನೋ ಅವರು ಸಿನಿಮಾ ನಾಲೆಜ್ ಅವ್ರದ್ದು ಏನಿದೆಯಲ್ಲ, ಇಟ್ಸ್ ಲೈಕ್ ಒಂದು ಯೂನಿವರ್ಸಿಟಿ ಆಫ್ ಸಿನಿಮಾ. ಸೊ ಹಾಗೆ ಡಿಸೆಂಬರ್ 25ಕ್ಕೆ ಮ್ಯಾಕ್ಸಿಮಮ್ ಮಾಸ್ ಜೊತೆ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಆಡಿಯನ್ಸ್ಗೆ? ಸರ್
ಅಭಿಮಾನಿಗಳಿಗಂತೂ ಹಬ್ಬ ಇದು. ನೈಸ್. ಆಮೇಲೆ ಕನ್ನಡ ಆಡಿಯನ್ಸ್ಗಂತೂ, ಕನ್ನಡ ಚಿತ್ರರಸಿಕರಿಗಂತೂ ಒಂದು ರೀತಿಯಲ್ಲಿ ಸಂಭ್ರಮ. ನೈಸ್. ಯಾಕಂದರೆ ಮ್ಯಾಕ್ಸ್ 2.5 years ನಂತರ ಬರ್ತಾ ಇದೆ ಸುದೀಪ್ ಹೌದು. ಸರ್. ಸುದೀಪ್ ಸರ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ ನಿಜವಾಗ್ಲೂ. ನಿಜ. ಸೊ ಈಗಂತೂ ಆತುರಿತಾ ಇದ್ದಾರೆ, ಡಿಸೆಂಬರ್ 25 ಯಾವಾಗ ಬರುತ್ತೆ ಅಂತ. ಅದರಲ್ಲಿ ನಾನು ಒಬ್ಬ. ಸೊ ಹಾಗಾಗಿ ನಾನು ಅವ್ರಿಗೆ ಬಿಗ್ ಫ್ಯಾನು. ಹಾಗಾಗಿ ಅವ್ರ ಮೇಲೆ ಒಂದು ಸಾಂಗ್ ಮಾಡಿದ್ದು ಕೇಳಿದ್ವಲ್ಲ, ಇವರು ಸರ್ಗೋಸ್ಕರ ಒಂದು ಸಾಂಗ್ ಬರೆದಿದ್ದಾರೆ ಅಂಡ್ ಡೆಡಿಕೇಟ್ ಮಾಡಿದ್ರು. ಒಂದು ಸಾಂಗ್ ಬರೆದಿದ್ದೆ. ಅದು ಮ್ಯಾಕ್ಸ್ಗೂ ಪ್ರಮೋಷನಲ್ ಸಾಂಗ್ ಥರ, ಮತ್ತು ಸರ್ ಮೇಲೆ ಒಂದು ಸಾಂಗ್ ಬರೆದೆ. ಸರ್ ಕೇಳಿದ್ರೆ ತುಂಬ ಖುಷಿಪಟ್ಟು ಎಷ್ಟು ಎನ್ಕರೇಜ್ ಮಾಡಿದ್ರು ಅಂದರೆ ಆಕ್ಚುಲಿ ಫ್ಯಾನ್ ಪೇಜ್ ಅವರೆಲ್ಲ ಶೇರ್ ಮಾಡಿದ್ರು. ಫ್ಯಾನ್ ಪೇಜ್ ಅವರು ಶೇರ್ ಮಾಡಿದ್ರು. ಹೌದಾ? ಹೌದು. ಸೋ ನೈಸ್. ಇವ್ರಿಗೆ ಎಲ್ಲ ಹೇಳ್ತಾ ಇದ್ರು ನೋಡಿ ಮಾಡಿದ್ರೆ ಕೇಳಿ ಅಂತ, ಇವ್ರಿಗೆಲ್ಲ ಕೇಳಿಸಿ ತುಂಬ ಖುಷಿಪಟ್ಟರು. ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ 25th. ಆಕ್ಚುಲಿ ಅಲ್ಲಿ ಆಕ್ಟ್ ಮಾಡುವಾಗಲೇ ನಮ್ಗೆ ಅನ್ಸೋದು ದಟ್ ಓ ವಾವ್ ಅಂತ ವಿಸ್ಲಿಂಗ್ ಮೊಮೆಂಟ್. ಸರ್ ಒಂದೊಂದು ಶಾರ್ಟ್ ಒಂದೇನೋ ಒಂದು ಮಾಡಿದಾಗ ನಮ್ಗೆ ಅನ್ಸೋದು ಓ ವಾವ್ ಅಂತ. ಸೊ ಅದಲ್ಲಿ ನೋಡಿದಾಗ ಹಾಗೆ ಅನ್ಸಿರ್ಬೇಕಾದ್ರೆ ಥಿಯೇಟರ್ ಅಲ್ಲಿ ವಿತ್ ಮ್ಯೂಸಿಕ್ ಬಂದಾಗ ಹೆಂಗ್ ಅನ್ಸ್ಬೋದು. ಅದರಲ್ಲಿ ಒಂದು ಆಕ್ಷನ್ ಇದರಲ್ಲಿ ನನಗೊಂದು ಫೇವ್ರೇಟ್ ಇದೆ ಸರ್, ಹೇಳ್ಬೇಕು ಹೇಳ್ಬೇಡಿ ಥಿಯೇಟರ್ ಅಲ್ಲಿ ನೋಡಿ, ನಮ್ಗೆ ಎಲ್ಲರಿಗೂ ಅದು ಫೇವ್ರೇಟ್. ಒಂದು ಶಾರ್ಟ್ ಇದೆ ಥಿಯೇಟರ್ ಅಲ್ಲಿ ನೋಡಿ, ಸಕ್ಕದಾಗಿದೆ. ಇಷ್ಟ ಆಗುತ್ತೆ. ಫೈಟ್ ಸೀಕ್ವೆನ್ಸ್. ಫೈಟ್ ಸೀಕ್ವೆನ್ಸ್ ಅಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ಅದೊಂಥರ ಗೂಸ್ ಬಂಪ್ ಮೂಮೆಂಟ್. ನಾವೆಲ್ಲ ಕೂತ್ಕೊಂಡಿರುವಾಗ ಫ್ರೀಯಾಗಿ ಕೂತ್ಕೊಂಡಿರುವಾಗ ನಾವು ನೋಡ್ತಿದ್ವಿ. ಮಾತಾಡ್ತಾ ಸರ್ ಅಲ್ಲಿ ಆಕ್ಟ್ ಮಾಡ್ತಿದ್ವಿ, ನಾವೆಲ್ಲ ಹಿಂದೆ ಮಾನಿಟರ್ ಹಿಂದೆ ಇದ್ವಿ. ಸರ್ ಇದು ಶಾರ್ಟ್ ದೆನ್ ವಿ ಸಾ ಚಿಲ್ ಲೈಕ್ ಆಕ್ಚುಲಿ ಅದು ಟೀಸರ್ ಅಲ್ಲಿ ಟ್ರೈಲರ್ ಅಲ್ಲಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ಪೆಷಲ್ ಥಿಯೇಟರ್ ಅಲ್ಲೇ ಬರುತ್ತೆ ಅದು ಮೊಮೆಂಟ್, ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್. ಅಂಡ್ ಸುದೀಪ್ ಸರ್ ಫ್ಯಾನ್ಸ್ಗೆ ಫೀಸ್ಟ್. ಸುದೀಪ್ ಸರ್ ಫ್ಯಾನ್ಸ್ ಅಂದ ತಕ್ಷಣ ನಾಟ್ ಜಸ್ಟ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಹೌದೌದು. ಅವರ ಪರ್ಫಾರ್ಮೆನ್ಸ್ಗೆ ಎರಡು ಮಾತಿಲ್ಲ. ನೊಬಡಿ ಕ್ಯಾನ್ ಬಿ ದ್ಯಾಟ್ ಪರ್ಫೆಕ್ಷನ್ ಇನ್ ಟರ್ಮ್ಸ್ ಆಫ್ ಇಮ್ಯಾಜಿನ್. ಒಂದು ಆಕ್ಟರ್ ಇದ್ದು ಆಕ್ಟ್ ಮಾಡೋದು ಬೇರೆ, ಆಕ್ಟರೇ ಹೇಳ್ದೆ ಒಂದು ಕ್ಯಾರೆಕ್ಟರ್ ಒಂದು ನೊಣ ಇಟ್ಕೊಂಡು ಆಕ್ಟ್ ಮಾಡೋದು, ಆ ಕಣ್ಣಲ್ಲೇ ಆಕ್ಟ್ ಮಾಡೋದು ಇಸ್ ಲೈಕ್ ಸಮಥಿಂಗ್ ಎಲ್ಸ್. ಆ ರೀತಿ ಪರ್ಫೆಕ್ಷನ್ ಅವ್ರದ್ದು. ಸೊ ಡೆಫಿನೆಟ್ಲಿ ಐ ಥಿಂಕ್ ಆಲ್ ಓವರ್ ಇಂಡಿಯಾ ಅವರ ಈ ಪರ್ಫಾರ್ಮೆನ್ಸ್ಗೆ ಎವ್ರಿಬಡಿ ವಿಲ್ ಲವ್ ದಿಸ್ ಸಿನಿಮಾ. ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ 25th. ಕರ್ನಾಟಕದಲ್ಲಿ ಕನ್ನಡದವರಿಗೆ, ಕರ್ನಾಟಕದ ಜನತೆಗೋಸ್ಕರ 2 days ಎಕ್ಸ್ಟ್ರಾ ಬೇಗನೆ ಬರ್ತಿದ್ದೀವಿ. 27th ಅದರ್ ಲ್ಯಾಂಗ್ವೇಜಸ್. ಸೊ ಅದರ್ ಲ್ಯಾಂಗ್ವೇಜಸ್ 27th ರಿಲೀಸ್. ಕ್ರಿಸ್ಮಸ್ ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡೋಣ. ತಾರಾ ಬಳಗ ಕೂಡ ಹಾಗೆ ಇದೆ, ಎಲ್ಲ ಲ್ಯಾಂಗ್ವೇಜ್ ರಿಲೇಟೆಡ್ ಆಗಿ ಎಲ್ಲ ತೆಲುಗು. ಬಟ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಬಂದ ತಕ್ಷಣ ಯೂಶ್ವಲಿ ಹಿಂದಿ ಆ ಕಡೆ ಎಲ್ಲ ತಗೊಂತಾರೆ. ಬಟ್ ದಾನು ಸರ್ ಇಲ್ಲಿ ಸುದೀಪ್ ಸರ್ ರೆಕಮೆಂಡ್ ಮಾಡಿದ್ದು ನಮ್ಮನ್ನ ಎಲ್ಲ ಕನ್ನಡ ಆ್ಯಕ್ಟರ್ಸ್ನ. ಮೇಜರ್ ಆ್ಯಕ್ಟರ್ಸ್ ನಿಮ್ಗೇನಿದೆ ಕರ್ನಾಟಕದಿಂದ ಇದ್ದಾರೆ, ಆ್ಯಂಡ್ ಪ್ರತಿಯೊಂದು ಇಂಡಸ್ಟ್ರಿಯಿಂದ ಒಂದೊಂದು ಆ್ಯಕ್ಟರ್ ಇದ್ದಾರೆ. ಬಟ್ ಮೇಜರ್ ಬಂದು ನಮಗೆ ಒಂದು ಕರ್ನಾಟಕದವರಿಗೆ, ಕನ್ನಡ ಆ್ಯಕ್ಟರ್ಸ್ಗಳಿಗೆ ಒಂದು ಆಪರ್ಚುನಿಟಿ ಇಟ್ ಈಸ್. ಸೊ ಅದಕ್ಕೆ ಥ್ಯಾಂಕ್ಸ್ ಟು ಸುದೀಪ್ ಸರ್ ಆ್ಯಂಡ್ ದಾನು ಸರ್. ಈಗ ನಾವು ಅವ್ರ ಮೂಲಕ ಇಂಡಿಯಾ ಥ್ರೂ ನಾವು ಹೋಗ್ತಾ ಇದ್ದೀವಿ. ಐ ಥಿಂಕ್ ಅದಕ್ಕಿಂತ ಇನ್ನೇನ್ ಬೇಕು. ಫಸ್ಟ್ ಅವರೇ ಹೋಗಿ ಬಂದಿದ್ವಲ್ಲ, ಫಸ್ಟ್ ನ್ಯಾಷನಲ್ ಸ್ಟಾರ್ ಅವರೇನೆ. ಹೌದು, ಕರ್ನಾಟಕದಿಂದ ನ್ಯಾಷನಲ್ ಸ್ಟಾರ್, ಇಂಟರ್ನ್ಯಾಷನಲ್ ಸರ್ ಅವ್ರದ್ದು. ಆಕ್ಚುಲಿ ಈಗ ಆಲ್ ಓವರ್ ಐ ಥಿಂಕ್ ಜಾಪಾನ್ ಅಲ್ಲಿ, ಚೈನಾದ ಎಲ್ಲ ಕಡೆ ದೇ ಅಪ್ರಿಷಿಯೇಟ್ ಹಿಸ್ ಪರ್ಫಾರ್ಮೆನ್ಸ್. ಅವ್ರಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಸೊ ಹೀಸ್ ಅನ್ ಇಂಟರ್ನ್ಯಾಷನಲ್ ಸ್ಟಾರ್, ಫಸ್ಟ್ ಇಂಟರ್ನ್ಯಾಷನಲ್ ಸ್ಟಾರ್ ಫ್ರಮ್ ಕರ್ನಾಟಕ. ಸೊ ಅದೊಂದು ಹೆಮ್ಮೆ ಅಲ್ವಾ ಸರ್ ನಮ್ಗೆ. ಸೊ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಒಂದು ಮ್ಯಾಕ್ಸಿಮಮ್ ಸಕ್ಸಸ್ ನಿಮ್ದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್.